ಬಲಿದಾನದ ಸ್ವಾತಂತ್ರ್ಯೋತ್ಸವದ ಮಹತ್ವವನ್ನು ಅರಿತು ಯುವಜನತೆ ದೇಶವನ್ನು ಮುನ್ನಡೆಸಬೇಕು. ಶಾಸಕ ಪಾಟೀಲ್ ಹೇಳಿಕೆ. ಹೌದು, ಅನೇಕ ಸಂಕಷ್ಟಗಳನ್ನು ಎದುರಿಸಿ ತ್ಯಾಗ ಬಲಿದಾನದ ಮೂಲಕ ಪಡೆದ ಸ್ವಾತಂತ್ರ್ಯೋತ್ಸವವು ಇಂದಿಗೆ 78 ವರ್ಷ ಕಳೆದಿದ್ದು, ಇದರ ಮಹತ್ವ ಅರಿತು ಯುವ ಪೀಳಿಗೆ ಭಾರತ ದೇಶವನ್ನು ಮುನ್ನಡೆಸಿ ವಿಶ್ವಗುರು ಭಾರತ ನಂಬರ್ 1 ರಾಷ್ಟ್ರವಾಗುವಲ್ಲಿ ಪಣ ತೊಡಬೇಕೆಂದು ಶಾಸಕ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಅವರು ಹೇಳಿದರು. ಅವರು ಕುಷ್ಟಗಿ ತಾಲೂಕು ಕ್ರೀಡಾಂಗಣದಲ್ಲಿ 78ನೇ ಸ್ವಾತಂತ್ರ್ಯೋತ್ಸವ ಆಚರಣೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ತಹಶೀಲ್ದಾರ್ ಅಶೋಕ್ ಶಿಗ್ಗಾವಿ ಧ್ವಜಾರೋಹಣವನ್ನು ನೆರವೇರಿಸಿ ಪ್ರಾಸ್ತಾವಿಕವಾಗಿ ನುಡಿದರು. ಈ ಸಂದರ್ಭದಲ್ಲಿ ಗ್ರೇಟ್ 2 ತಹಶೀಲ್ದಾರ್ ಮುರಳೀಧರ್ ಮುಕ್ತೇದಾರ್, ಬಿಇಒ ಸುರೇಂದ್ರ ಕಾಂಬಳೆ, ಸಿಪಿಐ ಯಶವಂತ್ ಬಿಸ್ನಳ್ಳಿ, ಸಿಡಿಪಿಒ ಯಲ್ಲಮ್ಮ ಹಂಡಿ, ಕಂದಾಯ ಇಲಾಖೆಯ ಸಿಬ್ಬಂದಿಗಳು, ಪುರಸಭೆ ಸದಸ್ಯರು ಸೇರಿದಂತೆ ನಾನಾ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದರು. NK24 ನ್ಯೂಸ್ ಬ್ಯೂರೋ, ಕುಷ್ಟಗಿ. ನಂತರದಲ್ಲಿ ಗೃಹರಕ್ಷಕ ದಳ 2ನೇ ತಂಡದ ನಾಯಕ ಮಲ್ಲಪ್ಪ ಕಂಚೀರವರು ಅತಿ ಒಂದು 11 ತಂಡಗಳು ಅತಿ ಶಿಸ್ತಿ ಕಂಚಿ ಪ್ರಿಯಾಂಕಾ ಭಾರತ್ ಸೇವಾದಳ ತಂಡ ಬಾಲಕ ತಂಡದ ನಾಯಕ ಹೋಗ್ಬೇಕಾಗಿದೆ. ಇನ್ನೂ ಇಲ್ಲ ಅಂತ ಸ್ವಲ್ಪ ಪ್ರಮಾಣದಲ್ಲಿ ಇನ್ನೂ ಕೂಡ ಅಶಿಕ್ಷಿತರಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ಸಂಪೂರ್ಣ ಬಡತನ ನಿರ್ಮಾಣ ಆಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇಲ್ಲ. ಸಂಪೂರ್ಣ ಉದ್ಯೋಗ ಅವಕಾಶಗಳನ್ನು ದೊರಕಿದೆ ಅಂತಕ್ಕಂಥದ್ದು ಕೇಳಿದ್ರೆ ಇಲ್ಲ. ಆದರೆ ಎಲ್ಲವೂ ಕೂಡ ಈಡೇರಿದಾಗ ನಮ್ಮ ಈಡೇರ್ತಕ್ಕಂಥ ಕನಸನ್ನು ನನಸಾಗೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಮುಂದಿನ ಯುವ ಪೀಳಿಗೆ ನೀವು ಇದ್ದೀರಿ.